ನಗರದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಇಂದು ಪೊಲೀಸ್ ಠಾಣೆಯಲ್ಲಿ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಪಿಎಸ್ಐ ನಿಂಗರಾಜ ಅವರು ಗಣೇಶ ಹಬ್ಬದ ನಿಯಮಗಳ ಬಗ್ಗೆ ಮಾಹಿತಿಗಳನ್ನು ನೀಡಿದರು. ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಗಣೇಶೋತ್ಸವವನ್ನು ಆಚರಿಸಲು ಮನವಿ ಮಾಡಿದ ಅವರು, ಈ ಬಾರಿ ಕೋರ್ಟ್ ಆದೇಶದಂತೆ ಡಿಜೆ ಸೌಂಡ್ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ಹಾಗೂ ಗಣೇಶ ಬಿಡುವ ದಿನದಂದು ಸೂಕ್ತ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂತೆ ತಿಳಿಸಿದರು. ತಾಲೂಕು ಕಚೇರಿ ರೂಮ್ ನಂಬರ್ 8 KR ನಗರ ತಾಲೂಕು ಕಚೇರಿಯಲ್ಲಿ ರೂಮ್ ನಂಬರ್ 8 ಅಲ್ಲಿ ಎಲ್ಲಾ ವ್ಯವಸ್ಥೆಯನ್ನ ಎಲ್ಲಾ ಇಲಾಖೆ ವ್ಯವಸ್ಥೆ ಅಧಿಕಾರಿಗಳು ಕೂಡ ಅಲ್ಲಿ ಇರ್ತಾರೆ. ಅವ್ರ ಮುಖಾಂತರ ಗಣಪತಿ ಪ್ರತಿಷ್ಠಾಪನೆ ಮಾಡತಕ್ಕಂತ ಎಲ್ಲರಿಗೂ ಅಲ್ಲೇ ಅನುಮತಿ ನೀಡಲಾಗುತ್ತೆ. ಹಾಗೆ ಈ ಬಾರಿ ಡಿಜೆ ಅನ್ನ ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಸರಿನಾ? ಕಡ್ಡಾಯವಾಗಿ ಯಾವುದೇ ಕಾರಣಕ್ಕೂ ಡಿಜೆ ಹಾಕುವಾಗಿಲ್ಲ. ಒಂದ್ ವೇಳೆ ಹಂಗ ಹಾಕಿದ್ರೆ ಅದನ್ನ ಸೀಸ್ ಮಾಡ್ತೀವಿ, ಮತ್ತೆ ಕಾನೂನು ಕ್ರಮ ಕೈಗೊಳ್ತೀವಿ. ಇದು ಸುಪ್ರೀಂ ಕೋರ್ಟ್ ಆದೇಶ ಆಗಿರೋದ್ರಿಂದ ಕಡ್ಡಾಯವಾಗಿ ಎಲ್ಲರೂ ಕೂಡ ಅದನ್ನ ಗೌರವಿಸಬೇಕು ಮತ್ತೆ ಪಾಲಿಸಬೇಕು ಕೂಡ. ಹಾಗೆ ಮೈಕ್ ಪರ್ಮಿಷನ್ ಬೇಕಾದ್ರೆ ನಮ್ಮಲ್ಲಿ ಬಿಫೋರ್ 1 day ಒಂದು ಪರ್ಮಿಷನ್ ಲೆಟರ್ ಕೊಡಬೇಕು. ಅನುಮತಿ ನಾವು ಅದಕ್ಕೆ ಒಂದು ದಿನದಲ್ಲೇ ಅದನ್ನ ಅನುಮತಿ ಕೊಡ್ತೀವಿ. ಅದನ್ನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಮಾತ್ರ ಪರ್ಮಿಷನ್ ಕೊಟ್ಟಿರ್ತೀವಿ. ಅದ್ರ ನಂತರ ಹಾಕ್ಬಾರ್ದು. ಯಾವುದೇ ಸಾರ್ವಜನಿಕರಿಗೂ ಕೂಡ ಅದರಿಂದ ಮೈಕ್ ನಿಂದ ಕಿರಿಕಿರಿ ಉಂಟಾಗಬಾರ್ದು ಅನ್ನುವಂಥದ್ದು ನಮ್ಮ ಕೋರಿಕೆ. ಬಳಸೋ ಸಮಯ ಬೆಳಗ್ಗೆ 6 ರಿಂದ ರಾತ್ರಿ 9 ಗಂಟೆಗೆ ಕ್ಲೋಸ್ ಮಾಡಬೇಕು. ಸಾರ್ವಜನಿಕರಿಂದ ಯಾವುದೇ ರೀತಿಯ ಅಹವಾಲುಗಳು ಬರದೇ ರೀತಿಯಲ್ಲಿ ಅದನ್ನ ಹಾಕ್ಬೇಕಾಗುತ್ತೆ. ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಇಂಪಾರ್ಟೆಂಟ್ ಆಗಿ ಮೊದಲೇ ತಿಳಿಸ್ಬೇಕು. ಅದಕ್ಕೆ ನಾವು ಸೂಕ್ತವಾದ ಒಂದು ಪೊಲೀಸ್ ಬಂದೋಬಸ್ತ್ ಮಾಡಬೇಕಾಗಿರೋದ್ರಿಂದ ಇಂಪಾರ್ಟೆಂಟ್ ಆಗಿ ಅದನ್ನ ತಿಳಿಸ್ಬೇಕು ಅಂತ ಆಯೋಜಕರಲ್ಲಿ ಈ ಮೂಲಕ ನಾನು ಮನವಿ ಮಾಡ್ಕೊಳ್ತೇನೆ. ಹಾಗೆ ಮೆರವಣಿಗೆ ಹೋಗುವಾಗ ಯಾವುದೇ ರೀತಿ ಒಂದು ಸಂಚಾರ ವ್ಯವಸ್ಥೆಗೆ ಅಡ್ಡಿಪಡಿಸದ ರೀತಿಯಲ್ಲಿ ಒಂದು ಮೆರವಣಿಗೆ ಸಾಗಬೇಕು. ಆಯೋಜಕರು ಅದಕ್ಕೆಲ್ಲ ನಮ್ಗೆ ಸಹಕಾರ ಕೊಡಬೇಕು ಅಂತ ವಿನಂತಿಸ್ಕೊಳ್ತೇನೆ. ಲಾಸ್ಟ್ ಇಯರ್ ಒಟ್ಟು ಟೋಟಲ್ 197 ಕಡೆ ಗಣಪತಿ ಪ್ರತಿಷ್ಠಾಪನೆ ಆಗಿತ್ತು. ಈಗ ಇನ್ನೂ ಕೂಡ ಸಾಕಷ್ಟು ಇವತ್ತಿಂದ ನೆನ್ನೆಯಿಂದನೂ ಕೂಡ ಅರ್ಜಿಗಳು ಬರ್ತಾ ಇದೆ. ಈಗ ಎಷ್ಟು ಹೋಗುತ್ತೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅದನ್ನ ಅಚ್ಚನಕ್ಕೂ ನಾವು ಅನುಮತಿ ಕೊಡ್ತೀವಿ. ಶಾಂತಿಯುತವಾಗಿ ಗಣಪತಿ ಪ್ರತಿಷ್ಠಾಪನೆ ಮಾಡಬೇಕು ಮತ್ತೆ ವಿಸರ್ಜನೆ ಮಾಡಬೇಕು. ಮತ್ತೆ ಸಾರ್ವಜನಿಕರಲ್ಲಿ ಇನ್ನೊಂದು ನಮ್ಮ ಇಲಾಖೆ ಪರವಾಗಿ ನಾವು ವಿನಂತಿಸಿಕೊಳ್ಳೋದೇನೆಂದ್ರೆ, ಇಂಪಾರ್ಟೆಂಟ್ ಆಗಿ ಅದು ಗ್ರಾಮಸ್ಥರು ಮತ್ತೆ ಮುಖಂಡರು ಎಲ್ಲರೂ ಕೂಡ ಈ ವಿಸರ್ಜನೆ ಟೈಮಲ್ಲಿ ಮುಖಂಡರು ಕೂಡ ಒಟ್ಟಾಗಿ ನಿಂತು ಅದನ್ನ ಶಾಂತಿಯುತವಾಗಿ ವಿಸರ್ಜನೆ ಮಾಡಿಸ್ಬೇಕು. ಸಾಕಷ್ಟು ಕಡೆ ನೀರು ಮತ್ತೆ ನುರಿತ ಒಂದು ಈಜುಗಾರರನ್ನ ಅದಕ್ಕೆ ಬಳಸ್ಕೋಬೇಕು. ಈಗ ಆಲ್ರೆಡಿ ನಾವು ಸಾಕಷ್ಟು ಕಡೆ ನೋಡುತ್ತೀವಿ, ಸಾವು ನೋವು ಮಕ್ಕಳು ಮತ್ತೆ ಯುವಕರು ಉತ್ಸಾಹದಿಂದ ಹೋಗಿ ಗಣಪತಿ ವಿಸರ್ಜನೆ ಮಾಡುವಂತ ಸಮಯದಲ್ಲಿ ಸಾಕಷ್ಟು ಪ್ರಾಣಹಾನಿಗಳಾಗಿದ್ದ ನಾವು ನೋಡಿದೀವಿ. ಅದು ಯಾವುದು ಕೂಡ ಹಂಗಾಗ್ಬಾರ್ದು ಅಂದ್ರೆ ನೀವು ಮುನ್ನೆಚ್ಚರಿಕೆಯಿಂದ ಯಾರು ಮುಖಂಡರು ಇರ್ತೀರಿ ಮತ್ತೆ ಯಾರು ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಯಾರು ಒಂದು ಆಯೋಜಕರು ಇರ್ತೀರಿ ಅವರೆಲ್ಲ ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡ್ಕೋಬೇಕು. ಮತ್ತೆ ಮುಂಚಿತವಾಗಿ ಒಂದು ಲೈಟಿನ ವ್ಯವಸ್ಥೆ ಮಾಡ್ಕೋಬೇಕು. ಇಲ್ಲಿ ಎಲ್ಲಿ ಪ್ರತಿ ಸಾರಿ ಎಲ್ಲಿ ನಾವು ಈ ಸರಿ ಬಿಡ್ತಾ ಇದ್ರೆ ಗಣಪತಿನ ಆ ಕಡೆ ಒಂದು ಬೆಳಕಿನ ವ್ಯವಸ್ಥೆ ಮಾಡ್ಲಾಗಿದೆ. ಈ ಸರಿ